ಎಲ್ಲಾರು ಹಿಂಗ ಬರೋದದ ನೀರು ಯಾವಾಗಲೂ ಹಂಗೆ ಆಗ ಜಗ್ಗಸಲಿ ಐತೆ ಅವ್ರಿಗೆ ಒಟ್ಟ. ಒಂದನೇ ವಾರ್ಡಿನ ಎಸ್ ಸಿ ಕಾಲೋನಿಯಲ್ಲಿ ಇದೇ ರೀತಿ ನೀರು ಬರ್ತಾ ಇದೆ. ಎಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಅವರೆಲ್ಲರೂ ನಾವು ಹೇಳಿದ್ರು ಯಾರು ಬಂದು ಕೇರ್ ಮಾಡ್ತಾ ಇಲ್ಲ. ಈ ಥರ ಹೊಲಸು ನೀರು ನೋಡ್ರಿ ಎಲ್ಲ ಆಗ್ಬೇಕು ಹಂಗೆ ಬರುತ್ತೆ. ಅದಕ್ಕೆ ಅವರೆಲ್ಲರೂ ಬಂದು ಇದನ್ನ ಏನೋ ಪರಿಶೀಲನೆ ಮಾಡಿ ಈ ನೀರು ಸ್ವಚ್ಛತೆಯನ್ನು ಇದು ಮಾಡಿ. ಭಾಳ ದಿವಸ ಆಯ್ತು, ಈಗೆಲ್ಲ 2-3 ತಿಂಗಳಲ್ಲ, ಈಗ 1 ವರ್ಷನೂ ಆಯಿತು. ಅಲ್ಲಿ ಸಿಕ್ಕಾಪಟ್ಟೆ ಕೆರೆಯಲ್ಲಿ ಪೈಪ್ ಹೊಡೆದಿದ್ದಾವು, ಅಲ್ಲೆಲ್ಲ ಲ್ಯಾಟ್ರಿನ್ ಮಾಡ್ತಾರೆ. ಅದನ್ನ ಯಾರು ಎಲ್ಲ ಹೇಳಿವಿ. ನೀರಲ್ಲಿ ಏನೇನು ಬರುತ್ತಣ್ಣ ಇದಕ್ಕೆ? ಯಾಕಂದ್ರೆ ಎಲ್ಲ ಹೊಲಸು ನೋಡ್ರಿ, ಈ ಥರ ಇದು ಬರುತ್ತೆ, ಹುಳ ಬರುತ್ತೆ, ಬಾಲ್ ಹುಳ ಬರುತ್ತೆ, ಒಂಡು ನೀರು ಬರ್ತಾವೆ. ಅದಕ್ಕೆ ಅವರು ಯಾವುದೇ ರೀತಿ ಜಲ್ದಿ ಬಂದು ಅಧಿಕಾರಿಗಳು ಇದನ್ನ ಇದು ಮಾಡ್ಬೇಕು. ಬಂದಿದ್ರ ಪಿಡಿಒ ಅಧಿಕಾರಿಗಳು? ಈ ಕಡೆ ಯಾರೂ ಬಂದಿಲ್ಲ. ಆ ಕನಕರಾಯ ಅಂತಂದು ಹುಡುಗ ಬಂದದ್ದ, ಬಂದು ನೋಡ್ತಾನ, ನೋಡಿ ಆಯ್ತು ನಾನು ಸಾಹೇಬ್ರಿಗೆ ಹೇಳ್ತೀನಿ ಅಂತ ಹೋಗ್ತಾನ. ಇದು ಬಿಟ್ರೆ ಮತ್ತೆ ಇಷ್ಟ ನಡೆದದು. ಸಣ್ಣ ಪುಟ್ಟ ಹುಡ್ರಿಗೆಲ್ಲ ಅಲ್ಲೆಲ್ಲ ಮೈಗೆ ಅಲರ್ಜಿ ಬರ್ತಾ ಇದೆ ಈ ನೀರಿನ ಪ್ರಾಬ್ಲಮ್ ಇದ್ರಾಗ. ಎಲ್ಲ ಆಗೈತಿ, ಆಮೇಲೆ ವಾಂತಿ ಭೇದ ಆಗೈತಿ, ಎಲ್ಲ ಆಗೈತಿ. ಅದಕ್ಕೆ ಇವರು ಯಾರು ಪಿ ಡಿ ಒ ಅವ್ರು ಬಂದಿಲ್ಲ, ಮೇಲಧಿಕಾರಿ ಹಾಕ್ಯಾರಂತಾರ, ಅವರು ಕೂಡ ಬಂದಿಲ್ಲ. ಬಂದು ಅದನ್ನು ಪರಿಶೀಲನೆ ಮಾಡಬೇಕು. ಅಂದ್ರೆ ಬೆಳಗ್ಗೆ ಟೈಮ್ ಬಿಟ್ಟ ತಕ್ಷಣ ಹಿಂಗೆ ಬರುತ್ತೆ ನೀರು? ಬೆಳಗ್ಗೆ ಬಿಟ್ರು ಅಷ್ಟೇ, ಸಾಯಂಕಾಲ ಬಿಟ್ರು ಒಟ್ಟು ಬಂದ್ ಮಾಡಿ ಚಾಲೂ ಮಾಡಿದ್ರೆ ಒಂಡು ನೀರು ಬರುತ್ತೆ. ಈ ಥರ ಹುಳ, ಈ ಕಪ್ಪಿ ಜೊಂಡು ಇವೆಲ್ಲ ಬರುತ್ತೆ. ಅವು ಪೈಪು ಹೊಡೆದವು, ಎಲ್ಲರಿಗೂ ಹೇಳಿದ್ದೀವಿ. ಈಗ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾಗ ಮೆಂಬರ್ಗೆ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಆವಾಗ ಆಯಿತು, ಈಗೆಲ್ಲ ಅವ್ರು ಮುಗಿದಾಗ್ಯದ. ಈಗ ಅಧಿಕಾರಿಗಳಾರ ಬಂದು ನಮ್ಗೆ ಒಟ್ಟ ಯಾವುದು ಸ್ಪಂದನೆ ಮಾಡ್ತಾಯಿಲ್ಲ. ಅದು ಎಸ್ ಸಿ ಕಾಲೋನಿ ನಮ್ಮದು. ಈ ಎಸ್ ಸಿ ಕಾಲೋನಿಯಲ್ಲಿ ಸಿಕ್ಕಾಪಟ್ಟೆ ಒಟ್ಟು ಏನಾದ್ರೂ ಯಾರು ಕ್ಯಾರೆ ಅಂತ ಇಲ್ಲ.